ಸೊ ಫ್ರೆಂಡ್ಸ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಸಂಚನಾ ಕ್ರಿಯೇಷನ್ ಬ್ಲಾಗ್ಸ್. ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ಲ, ಪೇರಳೆ ಹಣ್ಣು ಅಂತ ತಕ್ಷಣ ನಮಗೆ ನೆನಪಿಗೆ ಬರೋದು ಈ ಕಲರು. ಒಂದು ಪಿಂಕು ಅಥವಾ ಒಂದು ರೆಡ್, ಒಳಗೆ ರೆಡ್ ಇರುವಂತದ್ದು, ಅಥವಾ ನಾವು ಮೊದಲು ಚಿಕ್ಕವರಾಗಿದ್ದಾಗೆಲ್ಲ ವೈಟ್ ಕಲರ್ ಮಾತ್ರ, ಈ ಕಲರ್ ಮಾತ್ರ ತಿಂತಿದ್ವಿ ಅಲ್ವಾ, ನೆನಪಿದೆ ತಾನೆ. ಇನ್ಫ್ಯಾಕ್ಟ್ ಇದರಲ್ಲಿ ಇರುವಂತ ವೈಟಮಿನ್ ಸಿ ಕಿತ್ತಳೆ ಹಣ್ಣಿನಕ್ಕಿಂತನೂ ಜಾಸ್ತಿ ಇರುತ್ತೆ ಸ್ನೇಹಿತರೆ. ಈ ಪೇರಳೆ ಹಣ್ಣನ್ನ ತಿಂತಾ ಇದ್ವಿ. ಬಟ್ ಈ ತರ ಪೇರಳೆ ಹಣ್ಣು ನೋಡಿ, ಬೀಟ್ರೂಟ್ ಕಲರ್ ಪೇರಳೆ ಹಣ್ಣು ಹೇಗಿರುತ್ತೆ, ಏನು ಎತ್ತ, ನಾನೇ ಬೆಳೆದಿರುವಂಥದ್ದು ಕೇವಲ 6 ತಿಂಗಳಲ್ಲಿ ನಾನು ತಂದ ಗಿಡಕ್ಕೆ ಇಷ್ಟು ದೊಡ್ಡ ಹಣ್ಣಾಗಿದೆ. ಸೊ ಫ್ರೆಂಡ್ಸ್, ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ನೋಡ್ಲಿಕ್ಕೆ ಕೂಡ ತುಂಬಾ ಖುಷಿ ಆಗುತ್ತೆ. ಅಂಡ್ ತಿಂದ್ರಿ ಏನಿದೆ ಇದರಲ್ಲಿ, ಅದರಷ್ಟೇ ವಿಟಮಿನ್ನ ಎಲ್ಲವನ್ನ ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ್ಯಂಡ್ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಕೇವಲ ನಾನು ಒಂದು ಕದ್ರಿ ಪಾರ್ಕ್ ಅಂತಿಲ್ಲ, ನಾನು ಮಂಗಳೂರಲ್ಲ, ಸೊ ನಂದು ಫ್ಲವರ್ ಶೋ ಇದಿತ್ತು, ಆಗ ನಾನು ಈ ಗಿಡವನ್ನು ತಂದು ನೆಟ್ಟೆ. ಕೇವಲ 6 ಮಂತ್ ಆಯ್ತಾ ಅಂತ ಅಷ್ಟೇ. ಸೊ ಅಷ್ಟರಲ್ಲಿ 2 ಕಾಯಿ ಬಂದಿದೆ. ಸೊ ಹೇಗೆ ನೆಟ್ಟೆ, ನೆಡುವಾಗ ಏನೆಲ್ಲ ಹಾಕಿದೆ, ಇಷ್ಟು ಚಿಕ್ಕ ಗಿಡಗೆಲ್ಲ ಹೇಗೆ ಬಂತು ಅನ್ನೋದನ್ನ ನಾನು ಎಲ್ಲವನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಯಾಕಂದರೆ ಟೆರೆಸ್ ಗಾರ್ಡನಲ್ಲೋ ಅಥವಾ ಮನೆಯಲ್ಲಿ ಚಿಕ್ಕ ಒಂದು ಪಾಟ್ ಅಥವಾ ಯಾವುದು ಚಟ್ಟಿಲಿ ಕೂಡ ಮಾಡ್ಬೋದು ಅಂತ. ಸೊ ಫ್ರೆಂಡ್ಸ್, ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ ಅಂತ ಹೇಳಿದೆ. ನೋಡಿ, ನಾ ತರುವಾಗ ಇಷ್ಟು ಚಿಕ್ಕ ಗಿಡ ಇತ್ತು, ಆಲ್ರೆಡಿ 2 ಮೊಗ್ಗು ಇತ್ತು. ಸೊ ಒಂದು 2-3 ದಿನದಲ್ಲೇ ಅದು ಕೂಡ ಹೂವು ಆಯಿತು. ಆದರೆ ಆ ಹೂವನ್ನು ನಾನೇನು ಇಟ್ಕೊಳ್ಳಿಲ್ಲ, ಅದು ಉದುರಿ ಹೋಯಿತು, ತಾನೇ ಉದುರಿ ಹೋಯಿತು. ಓಕೆನಾ. ಈಗ ನಾನು ಅದನ್ನು ಬೇರೆ ಒಂದು ಪಾಟಿಗೆ ಹಾಕಬೇಕಲ್ಲ. ನನ್ನ ಹತ್ರ ಆ ಟೈಮಲ್ಲಿ ಇದು ಏನು ಚಟ್ನಿ ಸಹಿತ ಇರಲಿಲ್ಲ. ಮನೇಲಿ ಒಂದು ವೇಸ್ಟ್ ಬಾಕ್ಸ್ ಇತ್ತು. ಆ ಬಾಕ್ಸನ್ನು ಬೀಸಾಡದೆ ನಾನು ಹೇಗೆ ಯುಟಿಲೈಸ್ ಮಾಡಿದೆ ಆ ಒಂದು ಬಾಕ್ಸನ್ನು, ವೇಸ್ಟ್ ಬಾಕ್ಸನ್ನು ನೋಡಿ. ಅದಕ್ಕೆ ಕರೆಕ್ಟಾಗಿ ಈ ಒಂದು ಪೇರಳೆ ಗಿಡ ಸಿಕ್ಕಿತ್ತು. ಅದನ್ನು ನಾನು ನೆಟ್ಟೆ. ಫಸ್ಟ್ ಬೇಸಲ್ಲಿ ನಾನು ಸಣ್ಣ 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 ಎಲ್ಲ ಎಲೆಗಳನ್ನು ಹಾಕಿದೆ. ಸಣ್ಣ ಅಂದರೆ ತರಗೆಲೆಗಳು ಇರ್ತದಲ್ಲ ಸ್ನೇಹಿತರೆ, ಬೇಸಿಗೆ ಆ ಒಂದು ಪಾಟ್ನ ಕೆಳಭಾಗದಲ್ಲಿ ಎಲ್ಲ ಎಲೆಗಳನ್ನು ಹಾಕಿದೆ. ನಿಮ್ಮ ಹತ್ರ ಎಲೆ ಇಲ್ಲ ಹೇಳಾದರೆ ಈ ಥರ್ಮಾಕೋಲ್ ಇರುತ್ತೆ ನೋಡಿ, ಥರ್ಮಾಕೋಲ್ ಕೂಡ ಕೆಳಗಡೆ ಹಾಕ್ಬೋದು. ಓಕೆನಾ. ಸೊ ಈಗ ನಾನು ಫಸ್ಟ್ ಇದರಲ್ಲಿ ಬರೀ ಮಣ್ಣು ಮತ್ತು ಮರಳು ಮಿಕ್ಸ್ ಮಾಡಿ ಹಾಕ್ತಾ ಇದ್ದೇನೆ. ಮಣ್ಣು ಮತ್ತು ಮರಳು ಮಿಕ್ಸ್ ಮಾಡಿ ಹಾಕ್ತಾ ಇದ್ದೇನೆ. ಅದರ ಮೇಲಿಂದ ಯಾವುದೇ ರೀತಿ ಹಸಿ ಎಲೆಗಳನ್ನು, ಅಂದರೆ ಹಸಿರು ಎಲೆಗಳನ್ನು, ಯಾವುದೇ ರೀತಿ ಬೇರೆ ಗಿಡದಿರ್ತದೆ ನೋಡಿ, ನಮ್ಮಲ್ಲಿ ಬೆಂಬುಳಿ ಗಿಡ ಇತ್ತು. ಸೊ ಅದರದ್ದೆಲ್ಲ ಎಲೆಗಳನ್ನು ಕಿತ್ತು ಇದರ ಬುಡಕ್ಕೆ ಹಾಕ್ತಾ ಇದ್ದೀನಿ ಮೇಲಿನಿಂದ. ಓಕೆನಾ ಸ್ನೇಹಿತರೆ, ಸೀಬೆ ಹಣ್ಣಿನಲ್ಲಿ ಏನೇನಿರುತ್ತೆ ಅನ್ನೋದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಯಾವ ವಿಟಮಿನ್ ಇರುತ್ತೆ, ಹಾಗೆ ನಾರಿನಂಶ ಎಷ್ಟಿರುತ್ತೆ ಅಂತೇಳಿ. ಓಕೆನಾ. ಸೊ ಇದರಲ್ಲಿ ಒಂದು ಕಿತ್ತಳೆ ಹಣ್ಣಿನಗಿಂತಲೂ ಜಾಸ್ತಿ ವಿಟಮಿನ್ ಇರುತ್ತೆ ಸ್ನೇಹಿತರೆ. ಇದು ಜೀರ್ಣಕ್ರಿಯೆಗೆ ತುಂಬ ಒಳ್ಳೆಯದು. ಅಂದರೆ ನಾರಿನಂಶ ಹೆಚ್ಚಿರೋದ್ರಿಂದ ಮಲಬದ್ಧತೆಯನ್ನು ನಿವಾರಣೆ ಮಾಡ್ತದೆ. ಇದಂತೂ ನನಗೆ ಯೂಸ್ ಆಗಿದೆ ಇದು ಪೇರಳೆ ಹಣ್ಣು ತಿನ್ನೋದ್ರಿಂದ. ನೋಡಿ, ನೆಟ್ಟು ಇಷ್ಟು ದಿನ ಆದಮೇಲೆ ಒಂದು 2 ಮಂತ್ಸ್ 3 ಮಂತ್ಸ್ ಆದಮೇಲೆ ಈ ಥರ ಸಣ್ಣದೆರಡು ಮೊಗ್ಗು ಬಿಟ್ಟಿತ್ತು. ನಾನೇನು ಮಾಡಿದೆ, ಆ ಮೊಗ್ಗನ್ನು ಕೂಡ ಇದು ಮಾಡಿ ಹಾಕದೆ. ಅಂದರೆ ಚಿಕ್ಕದಿರುವಾಗ ಹೂ ಕಂಟಿನ್ಯೂ ಇದು ಮಾಡಬಾರ್ದು ಸ್ನೇಹಿತರೆ. ಕೆಲವು ಮೊಗ್ಗುಗಳನ್ನು ನೆಟ್ಟು 1 ತಿಂಗಳಿಗೆ ಬಂತು ಹೇಳಾದರೆ ನೆಟ್ಟನ್ನು ಅದನ್ನು ಕಿತ್ತು ಬಿಡಬೇಕು, ಇಡಬಾರ್ದು. ಸೊ ಅದರ ನೆಕ್ಸ್ಟ್ ಬರ್ತದಲ್ಲ, ಆ ಮೊಗ್ಗುಗಳನ್ನು ಇಟ್ಕೋಬೇಕು. ಆ್ಯಂಡ್ ಪ್ರತಿ ತುದಿಯನ್ನು ಸ್ವಲ್ಪ ಕಟ್ ಮಾಡ್ತಾ ಬನ್ನಿ, ಆಗ ಗಿಡ ಹರಡಿಕೊಳ್ಳುತ್ತೆ. ಈಗ ನೋಡಿ, ನನಗೆ ಬೇರೆ 2 ಮೊಗ್ಗು ಬಿಟ್ಟಿತ್ತು, ಚಿಕ್ಕ ಚಿಕ್ಕ ಕಾಯಿ ಆಗ್ತಾ ಇದೆ ಈಗ. ಬಹಳ ಬೆನಿಫಿಟ್ ಆಗಿರುವ ಪೇರಳೆ ಹಣ್ಣು ಅದು. ಈ ಥರ 3 ಥರ ಪೇರಳೆ ಹಣ್ಣು ತೋರಿಸಿದ್ನಲ್ಲ, ಇದರ ರೆಡ್ಡಲ್ಲಂತೂ ಇನ್ನೂ ಜಾಸ್ತಿ ಇರುತ್ತೆ ಸ್ನೇಹಿತರೆ. ಅಂದರೆ ಪೊಟ್ಯಾಷಿಯಂ ಅಂದರೆ ರಕ್ತದೊತ್ತಡವನ್ನು ಕೂಡ ನಿಯಂತ್ರಣ ಮಾಡೋದ್ರ ಜೊತೆಗೆ ಕೆಟ್ಟ ಕೊಲೆಸ್ಟ್ರಾಲನ್ನು ಕೂಡ ಕಡಿಮೆ ಮಾಡುತ್ತೆ. ಆ್ಯಂಡ್ ಗರ್ಭಿಣಿಯರಿಗೆ, ಪ್ರೆಗ್ನೆಂಟ್ ಇದ್ದವರಿಗೆ ಕೂಡ ಪೋಲಿಕ್ ಆಮ್ಲವನ್ನು ಒಳಗೊಂಡಿರೋದ್ರಿಂದ ಇದನ್ನು ಗರ್ಭಿಣಿಯರು ತಿನ್ನೋದ್ರಿಂದ ಮಗುವಿನ ಬೆಳವಣಿಗೆಗೆ ಅತ್ಯಂತ ಪೌಷ್ಟಿಕದಾಯಕ. ಓಕೆನಾ. ಆಮೇಲೆ ತ್ವಚೆಯ ಕಾಂತಿ, ಚರ್ಮದ ಕಾಂತಿ ಅಟ್ರಾಕ್ಷನ್ ಆಗುತ್ತೆ. ಅಂದರೆ ವಯಸ್ಸಾದ್ರೂ ಕೂಡ ಆಗದೆ ಇರೋ ಹಾಗೆ ಕಾಣುತ್ತೆ, ತ್ವಚೆ ಕಾಂತಿಯುತ ಆಗುತ್ತೆ ಅಂತ ಹೇಳಲಾಗುತ್ತೆ, ಆಗತ್ತೆ ಕೂಡ. ಸೊ ಈಗ ನಾನು ಮೊಗ್ಗು ಅಥವಾ ಚಿಕ್ಕ ಕಾಯಿ ಬಂದಮೇಲೆ ಅದಕ್ಕೆ ಕೊಡುವಂಥ ಗೊಬ್ಬರ ಯಾವ ರೀತಿ ಅಂತ ತೋರಿಸ್ತಾ ಇದ್ದೀನಿ. ಈಗ ನಾನು ಒಂದು ಪ್ರಮಾಣ 50% ಅಷ್ಟು ಮಣ್ಣು ಆ್ಯಂಡ್ 50% ಅಷ್ಟು ಇದು ಸಗಣಿ ಗೊಬ್ಬರವನ್ನು ಕೊಡ್ತಾ ಇದ್ದೇನೆ. ಹೇಗೆ ಕೊಡ್ತಾ ಇದ್ದೇನೆ ಅಂದರೆ,
ಇದನ್ನ ಎರಡೂ ಸೇರಿ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಲಿಕ್ವಿಡ್ ಮಾಡಬೇಕು ಸ್ನೇಹಿತರೆ. ಲಿಕ್ವಿಡ್ ಮಾಡೋದ್ರಿಂದ ಅದರಲ್ಲಿರುವಂಥ ಏನು ಗೊಬ್ಬರದ ಅಂಶಗಳು ಏನಿದೆ, ಗಿಡಕ್ಕೆ ಬೇಕಾಗುವಂಥ ಪೊಟ್ಯಾಷಿಯಂ ಏನಿದೆ ಇನ್ನೂ ಕರಗತ್ತೆ. ಈಸಿಯಾಗಿ ಈ ಹಣ್ಣಿನ ಗಿಡಗಳಿಗೆ ರೂಟ್ಗೆ ಬೇಕಾಗತ್ತೆ ಅಂತೇಳಿ. ಸೊ ಇದನ್ನು ನೀರು ಹಾಕಿ ಕಲಸಿ ನಾನು 2 ದಿನ ಬಿಟ್ಟು ಈಗ 3ನೇ ದಿನ ಕೊಡ್ತಾ ಇದ್ದೀನಿ. ಮುಚ್ಚಿ ಇಡಬೇಕು ಅದನ್ನು. ಸೊ ಈಗ ನೋಡಿ ಮೇಲಿಂದ ತುಂಬ ಸ್ವಲ್ಪ 3 ಚೆಂಬು ಕೊಡ್ತಾ ಇದ್ದೀನಿ. ಯಾಕಂದರೆ ಕಾಯಿ ಬಂದಿದ್ದಿಲ್ಲ, ಕಾಯಿ ತುಂಬ ಸರಿಯಾಗಿ ಬೆಳಿಬೇಕು, ದೊಡ್ಡದಾಗಿ ಬರಬೇಕು ಹೇಳಾದರೆ ನಾವು ಗಿಡಕ್ಕೆ ಫುಲ್ಲು ಕೊಡಬೇಕಾಗತ್ತೆ. ಓಕೆನಾ? ಸೊ ನೋಡಿ ಕಾಯಿಯ ಬೆಳವಣಿಗೆ ಹಂತ ಈಗ. ಆ್ಯಂಡ್ ಬನ್ನಿ ಈಗ ಇನ್ನೊಂದಿಷ್ಟು ಇದರ ಬೆನಿಫಿಟ್ ನೋಡೋಣ. ಇದು ಕ್ಯಾನ್ಸರ್ ಕೂಡ ತಡೆಗಟ್ಟತ್ತಂತೆ. ಕೆಂಪು ತಿರುಳು ಇರ್ತದಲ್ಲ, ಲೈಕೋಪೀನ್ ಎಂಬ ಅಂಶ ಪ್ರಾಸ್ಟೇಟ್ ಆ್ಯಂಡ್ ಸ್ತನ ಕ್ಯಾನ್ಸರ್ನ ಕೂಡ ಕಡಿಮೆ ಮಾಡುತ್ತೆ, ಅದರ ವಿರುದ್ಧ ಹೋರಾಟ ಮಾಡುತ್ತೆ ಅಂತ ಹೇಳಲಾಗುತ್ತೆ. ಆ್ಯಂಡ್ ಹೇಳಿದೆ ಡಯಾಬಿಟಿಕ್ ಕಂಟ್ರೋಲ್ ಮಾಡುತ್ತೆ, ಮಧುಮೇಹಗಳಿಗೆ ಒಂದು ಒಳ್ಳೆಯ ಒಂದು ಹಣ್ಣು ಅಂತ ಹೇಳ್ಬೋದು. ಅಂದರೆ ಸಕ್ಕರೆ ಮಟ್ಟವನ್ನು ಕಂಟ್ರೋಲ್ ಇರುತ್ತೆ ಅಂತ. ಅಷ್ಟೇ ಅಲ್ಲ, ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಸುತ್ತೆ. ಮತ್ತು ಹೃದಯದ ಕಾಯಿಲೆಗೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ನೋಡಿ ಇಷ್ಟು ದೊಡ್ಡ ಇದು ಈಗ ಅಲ್ವಾ. ಆ್ಯಂಡ್ ಇದ್ರ ಕೆಲವು ದಿನ ಏನಾಗಿತ್ತು ಕೇಳಿದ್ರೆ, ನಾನು ಮಣ್ಣು ಹಾಕಿದಾಗೆ ಕೆಲವು ಏನು ಇಲಿ ಇರ್ತದಲ್ಲ ಅಥವಾ ಹೆಗ್ಗಣಗಳು ಬಂದು ಮಣ್ಣನ್ನು ಅಗೆದು ಬಿಡ್ತಿದ್ವು. ಸೊ ನಾನು ಗಿಡ ಸತ್ತೇ ಹೋಯ್ತು ಅಂದ್ಕೊಂಡೆ ಕೆಲವು ದಿನ. ಮತ್ತೇನು ಮಾಡಿದೆ ಕೇಳಿದ್ರೆ, ಅದರ ಬುಡದಲ್ಲಿ ಒಂದಿಷ್ಟು 2-3 ನೀರು ತುಂಬಿದ ಬಾಟಲಿಯನ್ನು ಇಟ್ಟೆ ನಾನು. ಫುಲ್ ನೀರು ತುಂಬಿದ ಬಾಟಲ್ ಇಟ್ಟ ಮೇಲೆ ಅದು ಬರಲಿಕ್ಕೆ ಚಾನ್ಸೇ ಇರಲಿಲ್ಲ. ಹಾಗಾಗಿ ಅದನ್ನು ಬಚಾವ್ ಮಾಡಿದೆ ನಾನು. ಆ್ಯಂಡ್ ಸ್ನೇಹಿತರೆ ನೋಡಿ, ಇಷ್ಟು ಚಂದದ ಪೇರಳೆ ಗಿಡವನ್ನು ನಾವು ಮನೆಯಲ್ಲೇ ಸಾಕಷ್ಟು ಬೆಳೆದಬಹುದು ಸ್ನೇಹಿತರೆ. ಇನ್ನು ಕಸಿ ಕಟ್ಟಿದಂತೂ ಇನ್ನೂ ಚೆನ್ನಾಗಿ ಕಾಯಿಗಳು ಬರುತ್ತೆ ಸ್ನೇಹಿತರೆ. ಕಸಿ ಕಟ್ಟಿದ ಗಿಡ ಇರ್ಬೋದು, ಬಟ್ ಕಸಿ ನಾವೇ ಕಟ್ತೀವಲ್ಲ, ಗ್ರಾಫ್ಟಿಂಗ್ ಏನು ಮಾಡ್ತೀವಿ ಆಗ ಇನ್ನೂ ಜಾಸ್ತಿ ಕಾಯಿಗಳು ಬರುತ್ತೆ. ಒಂದು ಮನೆಯಲ್ಲಿ ಪೇರಳೆ ಹಣ್ಣಿನ ಗಿಡ ಇತ್ತು ಹೇಳಾದರೆ ಒಂದು ಮೆಡಿಸಿನ್ ಅಂದರೆ ಮೆಡಿಕಲ್ ಕಿಟ್ ಇದೆ ಅಂತ ಹೇಳ್ಬೋದು ಸ್ನೇಹಿತರೆ. ಒಳ್ಳೆ ಬೆನಿಫಿಟ್ ಇದೆ ಮಾತ್ರ ಇದನ್ನ. ಅಂದರೆ ತೂಕ ಇಳಿಲಿಕ್ಕೆ ಕೂಡ ಕಾರಣ ಆಗತ್ತಂತೆ. ಅಂದರೆ ಕಡಿಮೆ ಕ್ಯಾಲೋರಿ, ಹೆಚ್ಚು ನಾರಿನಾಂಶ ಇದೆ. ನೋಡಿ ಇದು ಫುಲ್ ಹಣ್ಣಾಗಿದೆ. ನಾನು ಎಷ್ಟು ಎಕ್ಸೈಟ್ ಆಗಿದ್ದೇನೆ ಅಂದರೆ, ಚಿಕ್ಕದಿದ್ದಾಗಿಂದ ಯಾವಾಗ ದೊಡ್ಡದಾಗ್ತೇನೆ ಅಂತ ಕಾಯ್ತಾ ಇದ್ದೆ. ಮತ್ತು ಎಲ್ಲಿ ಅಳಿಲುಗಳು ತಿಂತವ, ಹಕ್ಕಿಗಳು ತಿಂತದೇನೋ ಅಂತ ಕಾಯ್ತಾ ಇದ್ದೆ. ಕವರನ್ನು ಮುಚ್ಚಿದ್ದೆ. ಸೊ ಏನೂ ಆಗದೆ ಸಿಕ್ಕಿತು ಸ್ನೇಹಿತರೆ. ಒಂದು ಮೈನಸ್ ಅಂದರೆ, ನಾವು ಬಿಳಿ ಪೇರಳೆ ಹಣ್ಣು ಅಂದರೆ ಹಸಿರು ಕಾಯಿ ಇರ್ತದೆ, ಬಿಳಿ ಆದಮೇಲೆ ಹಣ್ಣು ಅಂತ ತಿಳಿತೀವಿ. ಬಟ್ ಇದು ಸ್ವಲ್ಪ ಗೊತ್ತಾಗೋಲ್ಲ ನಮಗೆ, ಸ್ವಲ್ಪ ನೋಡ್ತಾ ಇರಬೇಕಾಗತ್ತೆ. ಸ್ವಲ್ಪ ಮೆತ್ತಗಾಯಿತು ಹೇಳಾದರೆ ಆಯಿತು ಅಂತ, ಮತ್ತು ರೆಡ್ಡಿಶ್ ಆಗುತ್ತೆ ನೋಡಿ ಆಗ ಆಯಿತು ಅಂತ. ಆ್ಯಂಡು ಕಾಯಿ ಕೂಡ ಸ್ವಲ್ಪ ಹಸಿರಿರುತ್ತೆ. ಓಕೆನಾ? ನೋಡಿ ಇದ್ರ ಬೀಟ್ರೂಟ್ ಕಲರ್ ಗೋವಾ ಅಂತ ಕೂಡ ಕರಿತೀವಿ, ರೆಡ್ ಕಲರ್ ಗೋವಾ ಅಂತ ಕೂಡ ಇದಕ್ಕೆ ಕರಿತೀವಿ. ಭಾರಿ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಕಟ್ ಮಾಡಿದ ಮೇಲೆ ಗೊತ್ತಾಗುತ್ತೆ. ಸೊ 2 ಕಾಯಿ ಬಂದಿತ್ತು, ಇನ್ನೊಂದು ಅಲ್ಲೇ ಇದೆ, ಇನ್ನೊಂದು 15 ಡೇಸ್ ಬೇಕಾಗ್ಬೋದು. ಸೊ ಫ್ರೆಂಡ್ಸ್ ನೋಡಿದ್ರಲ್ಲ, ಇಂಥದ್ದೊಂದು ಚಿಕ್ಕ ಮಾವಿನ ಗಿಡ ಇರ್ಬೋದು, ಅಥವಾ ಪಪ್ಪಾಯ ಇರ್ಬೋದು, ಪೇರಳೆ ಇರ್ಬೋದು, ಚಿಕ್ಕ ಗಿಡದಲ್ಲಿ ಕೂಡ ಈಗ ಎಲ್ಲ ಕಡೆ ಕಸಿ ಕಟ್ಟಿದ್ದು ಮ್ಯಾಂಗೋ ಕೂಡ ನಾನು ವಿಡಿಯೋಗೆ ಹೋಗ್ತೀನಲ್ಲ, ಟೆರೆಸ್ ಗಾರ್ಡನ್ ಅಂತೇಳಿ ಎಲ್ಲ ಚಿಕ್ಕ ಚಿಕ್ಕ ಮಾವಿನ ಗಿಡದಲ್ಲಿ ಕಾಯಿ ಬಂದಿದ್ದು ನೋಡಿದ್ದೀನಿ. ಆರಾಮ್ಸೆ ಮನೆಯಲ್ಲಿ ಸ್ವಲ್ಪ ಜಾಗ ಇದ್ರೂ ಕೂಡ ಮಾಡ್ಬೋದು ಸ್ನೇಹಿತರೆ. ಆ್ಯಂಡ್ ನಾವೇ ಬೆಳೆದಿದ್ದಂಥ ಒಂದು ಖುಷಿ ಇರುತ್ತೆ ಅಲ್ವಾ. ಸೊ ಫ್ರೆಂಡ್ಸ್, ವಿಡಿಯೋ ನೋಡ್ತಾ ಇದ್ದೀರಲ್ಲ, ಹಾಗೆ ನಿಮ್ಮದೊಂದು ವಿಡಿಯೋಕ್ಕೆ ಲೈಕ್ ಇರಲಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ನೋಡಿ, ಹಾಗೆ ಇಷ್ಟ ಆದರೆ ಬೇರೆಯವರಿಗೂ ಕೂಡ ಶೇರ್ ಮಾಡಿ. ಕಟ್ ಮಾಡಿದೆ. ಆ್ಯಂಡ್ ಕಟ್ ಮಾಡಿದಾಗ ಕೂಡ ತುಂಬ ಎಕ್ಸೈಟ್ ಆಗಿದೆ ನಾನು, ಹೇಗಿದೆಯಪ್ಪ, ಹಾಳಾಗಿದೆಯೋ ಏನು ಅಂತೇಳಿ. ಬಟ್ ಅದೇನೋ ಒಂದು ಕಪ್ಪು ಡಾಟ್ ಕಂಡಿತು, ಗೊತ್ತಿಲ್ಲ, ನೋಡುವ ಹೇಗಾಗಿದೆ ಅಂತೇಳಿ. ಫ್ರೆಂಡ್ಸ್ ಅಬ್ಬಾ, ಒಳಗೆ ಚೆನ್ನಾಗಿದೆ, ಏನೂ ಆಗಲಿಲ್ಲ ಸದ್ಯ. ಎಷ್ಟು ನೋಡ್ಲಿಕ್ಕಂತೂ ತುಂಬ ಖುಷಿ ಆಗುತ್ತೆ ಸ್ನೇಹಿತರೆ. ಆ್ಯಂಡ್ ಹೆಚ್ಚಿನದಾಗಿ ಮಾರ್ಕೆಟಿಗೆ ಈ ಒಂದು ಪೇರಳೆ ಹಣ್ಣು ಬರೋದಿಲ್ಲ, ಯಾಕೆ ಅಂತ ನನಗೆ ಕೂಡ ಗೊತ್ತಿಲ್ಲ. ನಿಮಗೇನಾದರೂ ಗೊತ್ತಿದ್ರೆ ದಯವಿಟ್ಟು ಕಮೆಂಟಲ್ಲಿ ಹಾಕಿ. ಆ್ಯಂಡ್ ಇದರ ಟೇಸ್ಟ್ ಹೇಗಿದೆ, ಆ್ಯಂಡ್ ಆ ಗ್ರೀನ್ ಆ್ಯಪಲ್ ಇರ್ತದಲ್ಲ ಅದ್ರ ಟೇಸ್ಟ್ಗೂ ಇದಕ್ಕೆ ಟೇಸ್ಟ್ಗೂ ಏನು ವ್ಯತ್ಯಾಸ ಇದೆ ಅನ್ನೋದನ್ನು ನಾನಿಲ್ಲಿ ಈ ಹಣ್ಣನ್ನು ತಿಂದು ಬಿಟ್ಟು ಹೇಳ್ತೀನಿ. ಏಕೆಂದರೆ ಮೋಸ್ಟ್ಲಿ ಮಾರ್ಕೆಟಿಗೆ ಬರದೇ ಇರೋ ಕಾರಣ ಇದು ಇರ್ಬೋದು ಅಂತ ಅನಿಸುತ್ತೆ. ಸೊ ಫ್ರೆಂಡ್ಸ್, ಕಟ್ ಮಾಡಿದೆಲ್ಲ ಯಾವುದೇ ಹಣ್ಣನ್ನು ಕಟ್ ಮಾಡಲಿ ಅಥವಾ ಮನೆಯಲ್ಲೇ ಬೆಳೆದಿದ್ದಾಗಲಿ ದೇವರಿಗೆ ಮೊದಲು ಸಮರ್ಪಣೆ ಮಾಡೋದು ನನ್ನ ಒಂದು ಸಂಸ್ಕಾರ. ಸೊ ಮನೆಯಲ್ಲೇ ಬೆಳೆದಿದ್ದಲ್ವಾ,
ಸೊ ಹಾಗಾಗಿ ಫಸ್ಟ್ ಟೈಮ್ ಒಂದು ಹಣ್ಣು ಬೆಳೆದಿದ್ದು ನನ್ನ ಗಾರ್ಡನಲ್ಲಿ. ಇದು ಪಪಾಯ ಬೆಳೆದಿದೆ, ಬಟ್ ಇದು ಕೂಡ ಒಂದು ಸೆಕೆಂಡ್ ಟೈಮ್ ಹೇಳ್ಬೋದು. ಸೊ ತಿಂತಾ ಇದ್ದೀನಿ. ವಾವ್, ಸೂಪರ್ ಆಗಿದೆ, ಚೆನ್ನಾಗಿದೆ, ಸಖತ್ ಅಂದರೆ ಸಖತ್ತಾಗಿದೆ. ಅದೇ ಥರ ಇದೆ ಅಂದರೆ ಸ್ವಲ್ಪ ಹುಳಿ, ಸ್ವಲ್ಪ ಸಿಹಿ. ವಾವ್, ತುಂಬ ಚೆನ್ನಾಗಿದೆ. ವಿಟಮಿನ್ ಸಿ ಕೆಂಪು ಪೇರಳೆಯಲ್ಲಿ ಇನ್ನೂ ಜಾಸ್ತಿ ಇರತ್ತಂತೆ. ಅಂದರೆ ಎಲ್ಲೋ ಒಂದು ಕಡೆ ಆ ಹಣ್ಣೆ ಅಂದರೆ ಗ್ರೀನ್ ಗೋವಾನೇ ತುಂಬ ರುಚಿ ಇದೆ ಅಂತ ಅನಿಸತ್ತೆ. ಎನಿವೇ ಫ್ರೆಂಡ್ಸ್, ನಮ್ಮ ಗಾರ್ಡನಲ್ಲಿ ನಮ್ಮ ಮನೆಯಲ್ಲೇ ಬೆಳೆದಿದ್ದ ಹಣ್ಣು ಇರ್ಬೋದು ಅಥವಾ ಹೂ ಇರ್ಬೋದು, ಅದನ್ನು ಬೆಳೆದಾಗ ಅದನ್ನ ಬಹಳ ಖುಷಿ ಆಗುತ್ತೆ. ಎನಿವೆ, ನೀವು ಆ ಖುಷಿಯನ್ನು ಅನುಭವಿಸಿ ನೋಡಿ. ಅದು ಹೂ ಇರ್ಬೋದು, ಹಣ್ಣು ಇರ್ಬೋದು, ಕಾಯಿ ಇರ್ಬೋದು. ಎನಿವೆ, ನಾವು ಏನು ದೊಡ್ಡ ರೈತರಲ್ಲ ಅಥವಾ ಗಾರ್ಡನ್ ದೊಡ್ಡದಿಲ್ಲ ನೋಡಿ. ಚಿಕ್ಕ ಚಿಕ್ಕ ಹೂವು ಇರ್ಬೋದು, ನನ್ನದೇ ಗಾರ್ಡನ್ ಬೆಳೆದಾಗ ಬಹಳ ಖುಷಿ ಆಗುತ್ತೆ ಸ್ನೇಹಿತರೆ. ನನಗೆ ಹೆಚ್ಚು ಖುಷಿ ಕೊಡುವಂಥದ್ದೇ ಇದು, ಮತ್ತೆ ಬೇರೆ ಏನೂ ಇಲ್ಲ. ಕೆಲವು ನಮ್ಮ ಖುಷಿಗಳನ್ನು ನಾವೇ ಪಡ್ಕೋಬೇಕು, ನಮಗೆ ಬೇರೆ ಯಾರೂ ಕೊಡೋದಿಲ್ಲ ಸ್ನೇಹಿತರೆ. ಎನಿವೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಂಥದ್ದೇ ಹಲವಾರು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ನಾನು ನನ್ನ ಚಾನಲ್ದಲ್ಲಿ ಕೊಡ್ತಾ ಬರ್ತೀನಿ, ವಿಡಿಯೋಗಳನ್ನು ಹಾಕ್ತಾ ಬರ್ತೀನಿ. ನೀವು ಎಲ್ಲೂ ಮಿಸ್ ಮಾಡದೆ ಈ ಚಾನಲ್ಗೆ ಸಪೋರ್ಟ್ ಮಾಡಿಕೊಂಡು ವಿಡಿಯೋವನ್ನು ನೋಡಿ ಅಂತ ಹೇಳ್ತಾ, ಎಂದಿನಂತೆ ಹ್ಯಾಪಿ ಆಗಿರಿ ಆ್ಯಂಡ್ ಹೆಲ್ದಿ ಆಗಿರಿ. ಸೊ ಫ್ರೆಂಡ್ಸ್, ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವಾದ ವಿಭಿನ್ನವಾದ ವಿಷಯದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್, ನಮಸ್ಕಾರ. ಮತ್ತೊಂದು ಪೀಸ್ ತಿಂದು ಬರ್ತೀನಿ.